ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ತುಂಬ ಸಿಂಪಲ್ಲಾಗಿ ಸ್ಟ್ರಾಬೆರಿ ಸೂಫ್ಲೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಸ್ಟ್ರಾಬೆರಿ ಸೀಸನ್ ನಡೀತಾ ಇರೋದು. ನೀವು ಈಗಲೇ ಈ ಡೆಸರ್ಟ್ನ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ಪಾತ್ರೆ ತೆಗೆದು ಅರ್ಧ ಲೀಟರಷ್ಟು ನಾನಿಲ್ಲಿ ನೀರು ಯೂಸ್ ಮಾಡ್ತಾ ಇದ್ದೇನೆ. 1 ಪ್ಯಾಕೆಟ್ ಜೆಲ್ಲಿ ಪೌಡರ್ಗೆ ಅರ್ಧ ಲೀಟರ್ ನೀರು ಬೇಕಾಗ್ತದೆ. ಅದರಲ್ಲಿ ಎಲ್ಲ ಬರೆದಿರ್ತದೆ ಯಾವ ರೀತಿ ಮಾಡೋದಂತ. ಅದನ್ನು ನೋಡಿಬಿಟ್ಟು ಜೆಲ್ಲಿ ಮಾಡಿದರೆ ಆಯಿತು. ಮತ್ತು ನಿಮಗೆ ಅರ್ಧ ಲೀಟರ್ ನೀರು ಹಾಕಿಬಿಟ್ಟು ಜೆಲ್ಲಿ ಗಟ್ಟಿಯಾಗದಿದ್ದರೆ ಉಂಟಲ್ಲ, ಏನು ಮಾಡಬೇಕು ಅಂತಂದ್ರೆ ಅರ್ಧ ಲೀಟರಷ್ಟು ನೀರು ತೆಗಿಬೇಡಿ, ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ನೀರು. ಆವಾಗ ಜೆಲ್ಲಿ ಪರ್ಫೆಕ್ಟಾಗಿ ಗಟ್ಟಿ ಆಗ್ತದೆ. ಈಗ ಈ ಜೆಲ್ಲಿ ಪೌಡರ್ ನೀರಿಗೆ ಹಾಕಿಬಿಟ್ಟು ಒಳ್ಳೆ ಬಾಯ್ಲ್ ಆಗಬೇಕು. ಈಗ ನೋಡಿ, ಒಳ್ಳೆ ಬಾಯ್ಲ್ ಆಗಿದೆ. ಬಾಯ್ಲ್ ಆದ ಜೆಲ್ಲಿನ ಏನು ಮಾಡಬೇಕು ಅಂತಂದರೆ ಬಿಸಿ ಇರುವಾಗಲೇ ಪ್ಲೇಟಿಗೆ ಹಾಕಬೇಕು. ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಪಾತ್ರೆಯಲ್ಲಿ ಬಿಟ್ಟರೆ ಅಲ್ಲಿಯೇ ಗಟ್ಟಿಯಾಗಿ ಬಿಡ್ತದೆ. ಅದಕ್ಕೆ ಬಿಸಿ ಇರುವಾಗಲೇ ಪ್ಲೇಟಿಗೆ ಹಾಕಿಬಿಟ್ಟು ಅದು ತಣ್ಣಗಾಗುವಾಗ ಪರ್ಫೆಕ್ಟಾಗಿ ಜೆಲ್ಲಿ ರೆಡಿ ಆಗ್ತದೆ. ಅದನ್ನೀಗ ನಾನು ಒಂದು ಸೈಡಲ್ಲಿಟ್ಟು ಈಗ ಸ್ಟ್ರಾಬೆರಿ ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ಎಷ್ಟು ದೊಡ್ಡ ಪೀಸಾಗಿ ಕಟ್ ಮಾಡಬೇಕು ಅಷ್ಟು ದೊಡ್ಡ ಪೀಸಾಗಿ ಕಟ್ ಮಾಡಿ. ತುಂಬ ಸಣ್ಣನೂ ಬೇಡ, ತುಂಬ ದೊಡ್ಡದು ಬೇಡ, ಮೀಡಿಯಮ್ ಇದರಲ್ಲಿ ಕಟ್ ಮಾಡಿದರೆ ಆಯಿತು. ನೆಕ್ಸ್ಟ್ ಒಂದು ಪಾತ್ರೆಗೆ ಈಗ ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್. ಇಲ್ಲಿ ನಾನು ಜಾಸ್ತಿ ವಿಪ್ಪಿಂಗ್ ಕ್ರೀಮ್ ಯಾಕೆ ಯೂಸ್ ಮಾಡ್ತಾ ಇರೋದಂದರೆ, ಇದನ್ನು ನಾವು ಬೀಟ್ ಮಾಡಲಿಕ್ಕಿಲ್ಲ. ಹ್ಯಾಂಡ್ ಮಿಕ್ಸರ್ ಇರ್ತದಲ್ಲ, ಅದರಲ್ಲಿ ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ತೆಗೆಯುವುದಷ್ಟೇ. ತುಂಬ ಕೇಕ್ಗೆಲ್ಲ ನಾವು ವಿಪ್ ಮಾಡ್ತೀವಿ ನೋಡಿ, ಆ ಥರ ವಿಪ್ಪೆಲ್ಲ ಮಾಡಲಿಕ್ಕೆ ಏನೂ ಇಲ್ಲ. ಜಸ್ಟ್ ಈ ಥರ ಮಿಕ್ಸ್ ಆಗಲಿ. ಅದು ಗಟ್ಟಿ ಇದ್ದದ್ದು ಸ್ವಲ್ಪ ನೀರಾದರೆ ಸಾಕು, ಸ್ವಲ್ಪ ತಿಕ್ನೆಸ್ ಬಂದರೆ ಸಾಕು ಅಷ್ಟೇ. ಈಗ ನೋಡಿ, ಎಲ್ಲ ಫುಲ್ಲು ಬೀಟಾಗಿದೆ. ಒಂದು ಸಣ್ಣ ಗ್ಲಾಸಲ್ಲಿ ಫ್ರೆಶ್ ಕ್ರೀಮ್, ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಮಿಲ್ಕ್ ಮೇಡ್ ಸೇರಿಸಿ. ಈಗ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿ ಬರ್ತದೆ, ಐಸ್ ಕ್ರೀಮ್ ತಿಂದಾಗೆ ಆಗ್ತದೆ ಇದು. ಈಗ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಈಗ ನಾವು ಎಂತ ಮಾಡಬೇಕು ಅಂತಂದರೆ, ಜೆಲ್ಲಿ ಆಲ್ರೆಡಿ ಅಲ್ಲಿ ಸಟ್ಟಾಗಿದೆ. ಈಗ ಅದನ್ನು ದೊಡ್ಡದಾಗಿ ಪೀಸಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸಬೇಕು. ತುಂಬ ಸಣ್ಣ ಕಟ್ ಮಾಡಿ ಹಾಕಿದರೆ ಏನಾಗ್ತದೆ, ಅದನ್ನು ನಾವು ಮಿಕ್ಸ್ ಮಾಡುವಾಗೆಲ್ಲ ಫುಲ್ಲು ಹುಡಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡಿದರೆ ನೋಡಲಿಕ್ಕೂ ಚೆಂದ ಕಾಣ್ತದೆ, ತಿನ್ನಲಿಕ್ಕೂ ಕೂಡ ಜೆಲ್ಲಿ ಪರ್ಫೆಕ್ಟಾಗಿ ಸಿಗ್ತದೆ. ಈಗ ಸ್ಟ್ರಾಬೆರಿ ಕಟ್ ಮಾಡಿದ್ದು ಡೈರೆಕ್ಟ್ ಇದಕ್ಕೆ ಹಾಕಬೇಕು. ಅದಕ್ಕೆ ಸಕ್ಕರೆ ಹಾಕಿ ಬಾಯ್ಲ್ ಮಾಡಬೇಕು ಆ ಥರ ಏನೂ ಇಲ್ಲ. ಸ್ಟ್ರಾಬೆರಿ ಕಟ್ ಮಾಡಿ ಡೈರೆಕ್ಟ್ ಹಾಕಿ. ಲಾಸ್ಟ್ ಫೈನಲ್ ಇದಕ್ಕೆ ನಾನು ಕ್ಯಾಶ್ಯೂ ಹಾಕ್ತಾ ಇದ್ದೇನೆ. ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ನಿಮಗೆ ಹಾಕಲಿಕ್ಕೆ ಇಷ್ಟ ಇದ್ದರೆ ಹಾಕ್ಬೋದು. ಒಣ ದ್ರಾಕ್ಷಿ, ಬಾದಾಮ್, ಪಿಸ್ತಾ ಏನು ಬೇಕಾದರೂ ನಿಮಗೆ ಹಾಕ್ಬೋದು. ಇದನ್ನು ಫ್ರಿಜ್ಜಲ್ಲಿ 1 ಗಂಟೆ ಇಟ್ಟು ಸರ್ವ್ ಮಾಡಿದರೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.